ಡೇ ಆಫೀಸ್ಗೆ ಹೋಗೋ ಟೈಮು ಹಾಫ್ ಡೇ ಅಷ್ಟೇ ಇರುತ್ತೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ರೌಂಡ್ಸ್ ಹಾಕೊಂಡು ಬರ್ತೀವಿ. ಇವತ್ತು ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಆಫೀಸ್ ತೋರಿಸ್ತೀನಿ. ಅಫ್ಕೋರ್ಸ್ ಆಫೀಸ್ಗೆ ಹೋಗೋ ರೋಡ್ ಬಂದಾಗಿತ್ತು. ಬ್ಯಾಂಗ್ಳೂರು ರೋಡ್ಸ್ ಚಿಕ್ಕ ಚಿಕ್ಕ ರೋಡ್ ತೊಗೊಂಡು ಕಷ್ಟಪಟ್ಕೊಂಡು ಹೋದ್ವಿ ಹೆಂಗೋನು. ಫೈನಲಿ ಆಫೀಸ್ ರೀಚ್ ಆದ್ವಿ, ಒಳಗಡೆ ಹೋದ್ವಿ. ಚೆನ್ನಾಗಿತ್ತು ಇವತ್ತು ಡೇ. ಹಾಫ್ ಡೇ ಇತ್ತಲ್ಲ, ಮನಸ್ಸಿಗೆ ಫುಲ್ ಖುಷಿ ಇತ್ತು. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮದು ರಿಸೆಪ್ಷನ್, ಬನ್ನಿ ಅದರ ಟೂರ್ ಮಾಡಿಸ್ತಾ ಇದ್ದೀನಿ ಇವತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಫುಲ್ ನಮ್ಮ ಓಲ್ಡ್ ಏಜ್ ಹೋಮ್ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ಇವತ್ತು ಜಸ್ಟ್ ಒಂದು ಗ್ಲ್ಯಾನ್ಸ್. ಇದು ರಿಸೆಪ್ಷನಿಂದ ನೀವು ಲೆಫ್ಟಲ್ಲಿ ಹೋದರೆ ನಮ್ಮ ಹಾಲ್ ಬರುತ್ತೆ. ಹಾಲಿಂದ ಸ್ವಲ್ಪ ಮುಂದೆ ಹೋದರೆ ಇದು ನಮ್ಮ ಕಿಚನಲ್ಲಿ ಅಡುಗೆ ಅದು ಮಾಡ್ತಾಯಿದ್ರು. ಸೊ ಸುಮ್ಮನೆ ಒಂದು ಶಾರ್ಟ್ ತೊಗೊಂಡ್ವಿ. ಇದು ನಮ್ಮದು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಆಫೀಸ್. ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿದೆ ನಾನು. ಲಾಸ್ಟಿಗೆ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೆ. ಎಲ್ರಿಗೂ ಬಾಯ್ ಹೇಳಿ. ಮನೇಲಿ ನೋಡಿದ್ರೆ ನಮ್ಮ ಟೀಮ್ ಕೂತ್ಕೊಂಡು ಊಟ ಮಾಡ್ತಾಯಿತ್ತು. ನಾನು ಅವ್ರ ಜೊತೆ ಜಾಯ್ನ್ ಆದೆ. ಅದೆಲ್ಲ ಫಿನಿಷ್ ಮಾಡಿ ಮೆಕ್ಡಾನಲ್ಸ್ ಬಂದ್ವಿ ನನ್ನ ಮಕ್ಕಳನ್ನ ಕರ್ಕೊಂಡು. ಸ್ಯಾಟರ್ಡೇ ಈವ್ನಿಂಗ್ ಇತ್ತಲ್ಲ, ಸ್ವಲ್ಪ ವೀಕೆಂಡ್ಸ್ ಔಟ್ಸೈಡ್ ಹೋಗೋಣ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು. ಅದೂ ಚೆನ್ನಾಗಿ ತಿಂದರು ಇಬ್ಬರೂ. ಹೇಳ್ತಾಯಿದ್ರು ಬೆಳಗ್ಗೆಯಿಂದ ಮೆಕ್ಡಾನಲ್ಸ್ ಅಂತ. ನೋಡಿ ಅಲ್ಲಿ ತಿಂತಾ ಇದ್ದಾರೆ. ಅವನಿಗೆ ಬೈಟ್ ಮಾಡಿ ಇಡಬೇಕಿತ್ತು, ಸಣ್ಣವನಿಗೆ ಬೈಟ್ ಮಾಡಿ ಇಟ್ಟಿದ್ದೀನಿ. ಅವನು ತಿಂತಾ ಇದ್ದಾನೆ. ಗೆಸ್ಚರ್ಸ್ ಬೇರೆ ತೋರಿಸ್ತಾ ಇದ್ದಾನೆ ಡಿಫ್ರೆಂಟಾಗಿ. ಸೊ ಇಬ್ಬರು ಖುಷಿಯಾಗಿದ್ದರು. ಅಟ್ ಲಾಸ್ಟ್ ಒಂದು ಸೆಲ್ಫಿ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ಟೋರೀಸ್ ಟೈಮ್ ಸ್ಟಾರ್ಟ್ ಆಯಿತು. ಬನ್ನಿ ನಾನು ನಿಮ್ಗೆ ಇವ್ರ ಸ್ಟೋರಿ ಕೇಳಿಸ್ತೀನಿ. ಆಮೇಲೆ ಇಲ್ಲಿ ಬರ್ತಾರಲ್ಲ, ಆಮೇಲೆ ಮರ ಹತ್ರ ಹೋಗ್ತಾನೆ. ಮರಲ್ಲಿ ದೇವರು ಕೂತಿರ್ತಾರ. ಅವಾಗ ಅವ ಇದು